ಪೈರಸಿಯ ವಿರುದ್ಧ ಆಕ್ಟರ್ ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಗುಡುಗಿದ್ದಾರೆ. ಲೈವ್ ಬಂದು ಪೈರಸಿ ವೀರರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಪೈರಸಿಯ ವಿರುದ್ಧ ಗುಡುಗಿದ ಆಕ್ಟರ್ ಜಗ್ಗೇಶ್ ಲೈವ್ ಬಂದು ಪೈರಸಿ ವೀರರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಪೈರಸಿ ವಿರುದ್ಧ ತೊಡೆ ತಟ್ಟಿದ ನಟ ಜಗ್ಗೇಶ್. ಕೋಣ ಚಿತ್ರ ಪೈರಸಿ ಕೇಸ್ನಲ್ಲಿ ಕಂಪ್ಲೇಂಟ್. ನಂದಿನಿ ಲೇಔಟ್ ಠಾಣೆಗೆ ಜಗ್ಗೇಶ್ ದೂರನ್ನ ಕೂಡ ನೀಡಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸದ್ದು ಮಾಡ್ತಾ ಇರುವಂಥದ್ದು ಈ ಒಂದು ಪೈರಸಿಯ ವಿಚಾರ ಅಂತಾನೆ ಹೇಳ್ಬೋದು. ಪೈರಸಿಯ ವಿಚಾರವಾಗಿ ಮೊನ್ನೆ ಅಷ್ಟೇ ಸುದೀಪ್ ಅವರು ಕೂಡ ಹುಬ್ಬಳ್ಳಿಯಲ್ಲಿ ನಾವು ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದ್ರು, ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು. ಹಾಗೆ ಹಲವಾರು ಸಿನಿಮಾಗಳು ಕೂಡ ಒಂದು ಪೈರಸಿ ಆಗ್ತಾ ಇರುವಂಥದ್ದು ನೋಡಿ. ಮೊನ್ನೆ ರಿಲೀಸ್ ಆದಂತಹ 45 ಸಿನಿಮಾ ಕೂಡ ಒಂದು ಪೈರಸಿ ಆಗಿರುವಂಥದ್ದು. ಹಾಗೆ ಮಾರ್ಕ ಸಿನಿಮಾ ಕೂಡ ಪೈರಸಿ ಆಗಿರುವಂಥದ್ದು, ಡೆವಿಲ್ ಸಿನಿಮಾ ಕೂಡ ಪೈರಸಿ ಆಗಿರುವಂಥದ್ದು. ಇದೀಗ ಕೋಮಲ್ ಅವರ ಒಂದು ನಟನೆಯ ಕೋಣ ಸಿನಿಮಾ ಕೂಡ ಪೈರಸಿ ಆಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಲೇಔಟ್ ಠಾಣೆಗೆ ಜಗ್ಗೇಶ್ ದೂರನ್ನ ಕೂಡ ನೀಡಿದ್ದಾರೆ. ಲೈವ್ ಬಂದು ಪೈರಸಿ ವೀರರಿಗೆ ತರಾಟೆಯನ್ನ ಕೂಡ ತೆಗೆದುಕೊಂಡಿದ್ದಾರೆ. ಪೈರಸಿ ಅಂದ್ರೇನೆ ಒಂದು ಕ್ರೈಮ್ ಅಂತ ಕೆಂಡಕಾರಿದ್ದಾರೆ ನಟ ಜಗ್ಗೇಶ್. ಬರೀ ಕಳ್ಳತನ ಮಾಡಿದ್ರೆ ಕಾನೂನಲ್ಲಿ ಶಿಕ್ಷೆ ಇದೆ. ಕೋಟಿ ಚಿತ್ರ ಪೈರಸಿ ಆದ್ರೆ ಏನ್ ಮಾಡ್ಬೇಕು, ನಮ್ಗ್ಯಾಕೆ ಅಂತ ಸುಮ್ಮನಿದ್ರೆ ಕಷ್ಟ ಎಂದು ಕಿಡಿಕಾರಿದ್ದಾರೆ ನಟ ಜಗ್ಗೇಶ್. ಪೈರಸಿಯಿಂದ ಚಿತ್ರರಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನ ನಿಲ್ಲಿಸಿ. ಪೈರಸಿ ಬಗ್ಗೆ ರಾಜ್ಯಸಭೆಯಲ್ಲಿ ಈಗಾಗಲೇ ನಟ ಧ್ವನಿಯನ್ನ ಕೂಡ ಎತ್ತಿದ್ರು. ಪೈರಸಿ ಅಂದ್ರೇನೆ ಒಂದು ಕ್ರೈಮ್ ಅಂತ ಕೆಂಡಕಾರಿರುವಂಥದ್ದು. ಈ ಕುರಿತಂತೆ ಲೈವ್ ಅಲ್ಲಿ ಏನ್ ಮಾತನಾಡಿದ್ದಾರೆ ನಟ ಜಗ್ಗೇಶ್ ನೋಡ್ಕೊಂಡು ಬರೋಣ. ಇವತ್ತು ಈ ಸಿನಿಮಾವನ್ನ ಕಳ್ತನ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ. ಒಬ್ಬ ನಿರ್ಮಾಪಕನ ಕೊಲೆ ಮಾಡಿದ್ರೆ ಹೇಗಿರುತ್ತೆ, ಮಾಮೂಲು ಕೊಲೆ ಮಾಡಿದವನಿಗೆ ಏನಿರುತ್ತೆ ಅಷ್ಟೇ ಒಂದು ಮಹಾನ್ ತಪ್ಪಾಗುತ್ತೆ. ಎರಡನೇದು, ಯಾವುದೋ ಒಂದು ಬ್ಯಾಂಕ್ ರಾಬರಿ ಮಾಡಿದ್ರು ಅಂದರೆ ಯಾವ ಥರ ಇರುತ್ತೆ, ಅದೇ ಥರ ಇದು ಒಂದು ರಾಬರಿನೇ. ಮಿನಿಮಮ್ ಒಂದು ಸಿನಿಮಾ ಮಾಡೋದಕ್ಕೆ ಇವತ್ತು ನಾಟ್ ಲೆಸ್ ದೆನ್ 5 to 10 crores ಆವ್ರೇಜ್ ಪಿಕ್ಚರ್. ದೊಡ್ಡ ಪಿಕ್ಚರ್ ಅಂದರೆ 50 ಕೋಟಿ, 100 ಕೋಟಿ, 200 ಕೋಟಿ. ಇಷ್ಟು ದೊಡ್ಡ ಖಜಾನೆನ ಮೊಬೈಲಲ್ಲಿ ಕದಿಯೋದು ಅಂದರೆ ಇದೊಂದು ಭಾಳ ದೊಡ್ಡ ನೋವು ನಮಗಾಗಿತ್ತು. ಹಾಗಾಗಿ ಈ ವಿಷಯನ ನಮಗೆ ಯಾಕೆ ಅಂತ ಸುಮ್ಮನೆ ಇದ್ರೆ ಭಾಳ ಕಷ್ಟವಾಗ್ತದೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರು ನನ್ನ ಭಾಳ ಆತ್ಮೀಯ ಕೋಣ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಪಾಪ ಅವ್ರ ಪಿಕ್ಚರು ನೀವು ಎಲ್ಲೇ ತೆಗೀರಿ, ಯಾವ ಮೂಲೆಯಲ್ಲಿ ತೆಗೀರಿ, ಇವತ್ತು ಆ ಪಿಕ್ಚರ್ ಸಿಗ್ತಾ ಇದೆ. ಯಾವ ಥರ ಅಂದರೆ ಹೇಳಕ್ಕೆ ಅಸಾಧ್ಯ. ಈ ಕೋಣ ಥರ ಪ್ರೊಡ್ಯೂಸರ್ಸು ಸುಮಾರು ಒಂದು ವರ್ಷಕ್ಕೆ 200 ಪಿಕ್ಚರ್ ಮಾಡಿದ್ರೆ 200 ಜನರ ಪಿಕ್ಚರನ್ನು ಕೂಡ ಇವತ್ತು ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇದೆ. ನೋಡೋರು ಸಂತೋಷ, ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಕಳ್ಕೊಂಡವನಿಗೆ ಆ ನೋವು ಗೊತ್ತಾಗ್ತದೆ. ಇವತ್ತು ಈ ಸಿನಿಮಾವನ್ನ ಕಳ್ತನ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ.